ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನ ಈ ಬೆಳಗಿನ ಸಮಯದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ಪ್ರಿಯರೇ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಕ್ರೈಸ್ತಿಯ ಜೀವಿತದಲ್ಲಿ ಈ ಪುನರುಜ್ಜೀವನ ಸುಧಾರಣೆ ಹೇಗೆ ಸಾಧ್ಯ, ಸಾಕಷ್ಟು ಬಾರಿ ಇದು ಬಹಳ ಅವಶ್ಯಕವೂ ಸಹ ಹೌದು. ಹಾಗೂ ನಿರ್ಜೀವ ಸ್ಥಿತಿಯಲ್ಲಿರುವಂಥ ಬಲಹೀನತೆಯಲ್ಲಿರುವಂಥ ನಮ್ಮ ಜೀವಿತಗಳನ್ನ ನಾವು ಉಜ್ಜೀವನಗೊಳಿಸ್ಕೊಳ್ಳೋದಕ್ಕೆ ನಮಗೆ ದೇವರ ವಾಕ್ಯ, ಪ್ರಾರ್ಥನೆ, ಪ್ರೀತಿ, ಐಕ್ಯತೆ ಹಾಗೂ ಅನೇಕ ವಿಧವಾದಂಥ ನಂಬಿಕೆ, ವಿಧೇಯತೆ ಇವೆಲ್ಲವೂ ಸಹ ಪ್ರಾಮುಖ್ಯ ಎಂಬುದಾಗಿ ನಾವು ಕಲಿತಿದ್ದೇವೆ. ಇವತ್ತಿನ ಒಂದು ಸಂದೇಶದಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರವೇಶ ಅಥವಾ ಆಗಮನ ನಮ್ಮ ಜೀವಿತಕ್ಕೆ ಉಜ್ಜೀವನವನ್ನು ಉಂಟು ಮಾಡಲಿಕ್ಕಿದೆ. ಕ್ರಿಸ್ತನ ಒಂದು ಪ್ರವೇಶ ನಮ್ಮ ಜೀವಿತಕ್ಕೆ ಉಂಟಾದಾಗ ನಮ್ಮ ಜೀವನ ಹೇಗೆ ಪುನರುಜ್ಜೀವನವನ್ನು ಹೊಂದುತ್ತದೆ ಎಂಬುದ ಕಲಿಯುವ ಹಾಗೆ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಆತ್ಮೀಕವಾಗಿ ನಿರ್ಜೀವ ಸ್ಥಿತಿಯಲ್ಲಿ ಇದ್ದೇವೆ ಸ್ವಾಮಿ. ಆದರೆ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸು. ನಾವು ಕಲಿಯುವಂಥ ವಿಷಯಗಳು ನಮ್ಮಲ್ಲಿ ಹೆಚ್ಚಾದಂಥ ಸುಧಾರಣೆಯನ್ನು ಉಂಟು ಮಾಡಲಿ. ನಮಗೆ ಬೇಕಾದಂಥ ಜ್ಞಾನ, ತಿಳುವಳಿಕೆ, ಅರಿವನ್ನು ನೀನು ಕೊಡು ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿ ಮಕ್ಕಳನ್ನು ನೀನು ಮುಟ್ಟು ಅವ್ರನ್ನ ಆಶೀರ್ವಾದ ಮಾಡೆಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಈ ಒಂದು ಸಂದೇಶದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಯೇಸು ಸ್ವಾಮಿ ನಮ್ಮ ಜೀವಿತಕ್ಕೆ ಬರುವುದಾದರೆ, ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡುವುದಾದರೆ ಈ ಒಂದು ಜೀವನಗಳು ಹೇಗೆ ಪುನರುಜ್ಜೀವನವನ್ನು ಹೊಂದಲಿಕ್ಕೆ ಸಾಧ್ಯ? ನಮ್ಮ ಸತ್ಯವೇದಗಳಲ್ಲಿ ಪ್ರಿಯರೇ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಚಿರಪರಿಚಿತವಾದಂಥ ಒಂದು ಘಟನೆ ಇದೆ. ಏನು ಈ ಘಟನೆ ಅಂತ ನಾವು ನೋಡುವಾಗ ನಾವು ಓದೋಣ. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಇಲ್ಲಿ ಒಬ್ಬ ಯೌವನಸ್ಥನಾದಂಥ ಅಧಿಕಾರಿ ಯೇಸು ಸ್ವಾಮಿಯನ್ನು ಭೇಟಿ ಮಾಡ್ತಾನೆ. ಈ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ, ಈತನ ಹಿನ್ನೆಲೆಯನ್ನು ನೋಡುವಾಗ, ಈತನ ಒಬ್ಬ ಯೌವನ ಪ್ರಾಯದಲ್ಲಿದ್ದಂಥ ವ್ಯಕ್ತಿ. ಜೊತೆಗೆ ಆ ಯಹೂದ ಸಮಾಜದಲ್ಲಿ, ಯಹೂದ ದೇಶದಲ್ಲಿ, ಆ ಯಹೂದ್ಯರ ಮಧ್ಯದಲ್ಲಿ ಒಬ್ಬ ಅಧಿಕಾರವನ್ನು ಹೊಂದಿದಂಥ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಇಂತಹ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸು ಸ್ವಾಮಿಯನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸ್ವಾಮಿ, ಗುರುವೇ, ನಾನು ನಿತ್ಯ ಜೀವನಕ್ಕೆ ಬಾಧ್ಯನಾಗಲಿಕ್ಕೆ ನನಗೇನು ಮಾಡಬೇಕು? ಸಾಕಷ್ಟು ಬಾರಿ ನಮ್ಮ ಒಂದು ಜೀವಿತಗಳಲ್ಲಿಯೂ ಸಹ ನಾವು ಕ್ರೈಸ್ತರಾಗಿದ್ದೀವಿ, ಒಳ್ಳೆಯ ಸ್ಥಿತಿಗತಿಗಳಲ್ಲಿ ನಾವಿದ್ದೇವೆ, ಅನೇಕ ಅನುಕೂಲಗಳು, ಸೌಕರ್ಯಗಳು ನಮಗಿದೆ, ಸಮಾಜದಲ್ಲಿ ನಾವು ಉತ್ತಮ ಸ್ಥಿತಿಯಲ್ಲಿ ನಾವು ಜೀವಿಸುವಂಥ ಒಂದು ಸನ್ನಿವೇಶಗಳು ನಮ್ಮ ಜೀವಿತಗಳಲ್ಲಿ ಇರ್ಬೋದು. ಆದರೆ ದೇವರ ಒಂದು ನಿತ್ಯ ಜೀವವನ್ನು ಪಡೆಯೋದು ಹೇಗೆ ಅನ್ನುವಂಥ, ಅಥವಾ ದೇವರ ಆಶೀರ್ವಾದವನ್ನು ಪಡೆಯೋದು ಹೇಗೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲೂ ಸಹ ಅನೇಕ ಬಾರಿ ಬರ್ಬೋದು ಪ್ರಿಯರೇ. ಈ ಒಬ್ಬ ವ್ಯಕ್ತಿಯ ಜೀವಿತ ನಮಗೆ ಒಂದು ಒಳ್ಳೆಯ ಪಾಠವನ್ನು ಇವತ್ತು ಹೇಳ್ಕೊಡ್ಲಿಕ್ಕಿದೆ. ಏನು ಆ ಪಾಠ ಅಂತ ನೋಡ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ ನಾವು ಪುನರುಜ್ಜೀವನವನ್ನು, ಸುಧಾರಣೆಯನ್ನು ಹೊಂದಬೇಕಾದ್ರೆ ನಾವು ಕ್ರಿಸ್ತನ ಬಳಿಗೆ ನಾವು ಬರಬೇಕು. ಇಲ್ಲಿ ಈ ಯೌವನಸ್ಥ ಸಹ ಭಾಳ ಚೆನ್ನಾಗಿ ಅವನಿಗೆ ಗೊತ್ತಿದೆ, ಯೇಸು ಸ್ವಾಮಿ ಹತ್ರ ಹೋದರೆ ನನಗೇನಿದೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನನ್ನ ಮನಸ್ಸಲ್ಲಿರುವಂಥ ಗೊಂದಲ, ನಿತ್ಯ ಜೀವನ ಹೇಗೆ ಪಡ್ಕೊಳ್ಬೇಕನ್ನುವಂಥ ಈ ಒಂದು ಪ್ರಶ್ನೆಯನ್ನು ನಾನು ಯೇಸು ಸ್ವಾಮಿ ಹತ್ರ ಕೇಳಿದರೆ ಆತನೊಬ್ಬ ಒಳ್ಳೆಯ ಗುರು ಆಗಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಎಂಬುದಾಗಿ ಅವನು ನೆನೆಸ್ತಾನೆ. ಆ ರೀತಿಯಲ್ಲಿ ಆತನು ಯೇಸು ಸ್ವಾಮಿಯ ಬಳಿಗೆ ಬಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲೂ ಸಹ ಮೊದಲನೇದಾಗಿ ನಾವು ಸುಧಾರಣೆ ಆಗಬೇಕು, ನಾವು ಆಶೀರ್ವಾದವನ್ನು ಹೊಂದಬೇಕು, ನಮ್ಮ ಕುಟುಂಬಗಳಿಗೆ ದೇವರ ಒಂದು ಕೃಪೆ ದೊರಕಬೇಕಂತ ನಾವು ಬಯಸಿದರೆ ಮೊದಲು ನಾವು ಕ್ರಿಸ್ತನ ಬಳಿಗೆ ನಾವು ಬರಬೇಕು. ಕ್ರಿಸ್ತನ ಬಳಿಗೆ ಬಂದಾಗ ಮಾತ್ರ ನಮಗೆ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸ್ತೇವೆ, ಯೇಸು ಸ್ವಾಮಿ ಇಲ್ಲದ ಒಂದು ಜೀವನದಲ್ಲಿ ನಾವು ಹೇಗೆ ಸುಧಾರಣೆ ಹೊಂದಬಹುದು? ಸಾಧ್ಯ ಇಲ್ಲ ಪ್ರಿಯರೇ. ಕ್ರಿಸ್ತನ ಬಳಿಗೆ ನಾವು ಬರದ ಹೊರತು, ಕ್ರಿಸ್ತನನ್ನು ನಾವು ಆಶ್ರಯಿಸಿದ ಹೊರತು, ಯೇಸುವನ್ನು ನಮ್ಮ ಜೀವಿತಕ್ಕೆ ರಕ್ಷಕನಾಗಿ ನಾವು ಹೊಂದಿಕೊಳ್ಳದ ಹೊರತು ನಾವು ಸುಧಾರಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈ ಯೌವನಸ್ಥ ಸಹ ಯೇಸು ಸ್ವಾಮಿಗೆ ಬಳಿಗೆ ಬರ್ತಾನೆ.
ಯೇಸು ಸ್ವಾಮಿ ಹತ್ರ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೊಳ್ಬೇಕೆಂಬುದಾಗಿ ಬಯಸ್ತಾನೆ. ಆದರೆ ಸ್ವಾಮಿ ಏನು ಹೇಳಿದ್ರು ಅವನಿಗೆ? ಇದೇ ಲೂಕ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುತ್ತೆ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಅದಕ್ಕವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲವಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನು ಒಂದು ನಿನಗೆ ಕಡಿಮೆ ಆಗಿದೆ. ಈ ಯವನಸ್ಥ ಯೇಸು ಸ್ವಾಮಿ ಬಳಿಗೆ ಬಂದ. ತನ್ನ ಒಂದು ಪ್ರಶ್ನೆ ಏನಿತ್ತು, ತನ್ನ ಮನಸ್ಸಿನಲ್ಲಿದ್ದಂಥ ಆ ಒಂದು ಗೊಂದಲ, ಇಂಗಿತ ಏನಿದೆ, ಅದನ್ನು ಯೇಸು ಸ್ವಾಮಿಗೆ ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ತಿಳಿಸಿ ಯೇಸು ಸ್ವಾಮಿಯಿಂದ ತನ್ನ ಉತ್ತರವನ್ನು ಪಡ್ಕೊಳ್ಳಬೇಕೆಂಬುದಾಗಿ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ನಿತ್ಯ ಜೀವದ ಒಂದು ಬಾಧ್ಯತೆಯನ್ನು ಹೊಂದಿಕೊಳ್ಳುವುದರ ಬಗ್ಗೆ ಅವನಿಗೆ ಗೊಂದಲ ಇದೆ. ಯೇಸು ಸ್ವಾಮಿಗೆ ಅದನ್ನು ಪ್ರಶ್ನೆ ಕೇಳುವಾಗ ಸ್ವಾಮಿ ಏನು ಹೇಳಿದ್ರು ಅವನಿಗೆ? ನೀನೇನು ಮಾಡು, ದೇವರ ಆಜ್ಞೆಗಳು ಏನಿದೆ, ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕನ್ನುವಂಥ ಈ ಆಜ್ಞೆಗಳು ನಿನಗೆ ಗೊತ್ತಿವೆ. ಇವುಗಳನ್ನು ಕ್ರಮವಾಗಿ ಸರಿಯಾಗಿ ನೀನು ಪಾಲಿಸು. ಆಗ ಯವನಸ್ಥ ಕೊಟ್ಟಂಥ ಉತ್ತರ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಏನು ಹೇಳ್ತಾನೆ ಇವನು? ನಾನು ಚಿಕ್ಕಂದಿನಿಂದ ಇವೆಲ್ಲವನ್ನು ಕ್ರಮವಾಗಿ ಸರಿಯಾಗಿ ನಾನು ಪಾಲಿಸ್ಕೊಂಡು ಈ ಆಜ್ಞೆಗಳಿಗೆ ಸರಿಯಾಗಿ ನಾನು ನಡ್ಕೊಂಡು ಬಂದಿದ್ದೇನೆ. ಈ ಆಜ್ಞೆಗಳನ್ನು ನಾನು ನನ್ನ ಜೀವಿತದಲ್ಲಿ ಕೈಕೊಂಡು ನಾನು ಜೀವಿಸ್ತಾ ಇದ್ದೇನೆ. ಇವನೊಬ್ಬ ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಆಜ್ಞೆಗಳನ್ನ ಕ್ರಮವಾಗಿ ಇವನು ಕೈಗೊಂಡು ನಡೀತಾ ಇದ್ದಾನೆ. ಆಜ್ಞೆಗಳಿಗೆ ಸರಿಯಾಗಿ ಇವನು ನಡ್ಕೊಳ್ತಾ ಇದ್ದಾನೆ. ಆಜ್ಞೆಗಳನ್ನ ತನ್ನ ಜೀವಿತದಲ್ಲಿ ಪಾಲಿಸ್ತಾ ಇದ್ದಾನೆ. ಯೇಸು ಸ್ವಾಮಿನೂ ಸಹ ಅದನ್ನೇ ಹೇಳಿದ್ರಲ್ವ, ಈ ಆಜ್ಞೆಗಳನ್ನ ನೀನು ಸರಿಯಾಗಿ ಕೈಗೊಂಡು ನಡಿ, ನಿತ್ಯ ಜೀವನ ಏನು ಸಿಗುತ್ತೆ. ಆದರೆ ಈ ಎಲ್ಲ ಆಜ್ಞೆಗಳನ್ನ ಕೈಗೊಂಡು ನಡೆದಂಥ ಈ ವ್ಯಕ್ತಿಯಲ್ಲಿ ಒಂದು ಕೊರತೆ ಇತ್ತು ಪ್ರೇರೆ, ಒಂದು ಕೊರತೆ. ಏನು ಆ ಕೊರತೆ? 22ನೇ ವಚನ ಹೇಳುತ್ತೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದನ್ನು ಕೇಳಿ ಬಹಳ ಐಶ್ವರ್ಯವಂತನಾದ ಈ ವ್ಯಕ್ತಿ ಬಹಳ ವ್ಯಸನಗೊಂಡನು, ದುಃಖಪಟ್ಟನು. ಯೇಸು ಸ್ವಾಮಿ ಹೇಳಿದಂಥ ಒಂದು ಬಹಳ ಸರಳವಾದ ಸುಲಭವಾದ ವಿಷಯ ಏನು? ನಿನ್ನಲ್ಲಿರುವಂಥ ಐಶ್ವರ್ಯ ಏನಿದೆ, ನಿನ್ನಲ್ಲಿರುವಂಥ ಆಸ್ತಿ ಏನಿದೆ, ಇದೆಲ್ಲವನ್ನು ನೀನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. ಅನೇಕ ಬಾರಿ ನಿತ್ಯ ಜೀವದ ಒಂದು ಮಾರ್ಗದಲ್ಲಿ ಸಾಗುವಂಥ ನಮಗೆ ಕ್ರಿಸ್ತನ ಒಂದು ಕ್ರಮ ಭಾಳ ಸುಲಭವಾಗಿ ಕಾಣ್ಬೋದು ಪ್ರಿಯರೇ. ಆದರೆ ಅದನ್ನು ಪಾಲಿಸುವಂಥದ್ದು ಭಾಳ ಕಷ್ಟ. ಯಾಕೆ ಅಂತ ಅಂದರೆ, ಈ ಯವನಸ್ಥ ಅಧಿಕಾರಿ ಸಹ ಯೇಸು ಸ್ವಾಮಿಯನ್ನು ಆತನು ಹುಡುಕೊಂಡು ಓಡಿ ಬಂದು ಯೇಸು ಸ್ವಾಮಿ ಮುಂದೆ ಮೊಣಕಾಲೂರಿ ಆತನು ಕೇಳ್ತಾ ಇದ್ದಾನೆ, ಸ್ವಾಮಿ, ನಾನು ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡಬೇಕು? ನನ್ನ ಜೀವಿತಗಳಲ್ಲಿ ಸುಧಾರಣೆ ಬೇಕು, ನನ್ನ ಜೀವಿತದಲ್ಲಿ ಉಜ್ಜೀವನ ಬೇಕು, ನನ್ನ ಜೀವಿತದಲ್ಲಿ ಆಶೀರ್ವಾದ ಬೇಕು, ಅಂತ್ಯದಲ್ಲಿ ನೀನು ಕೊಡುವಂಥ ಆ ನಿತ್ಯ ಜೀವ, ಆ ನಿತ್ಯತ್ವ ನನಗೆ ಬೇಕೆಂಬುದಾಗಿ ಇವನು ಕೇಳುವಾಗ ಸ್ವಾಮಿ ಏನು ಹೇಳ್ತಾರೆ? ಆಜ್ಞೆಗಳಿಗೆ ಸರಿಯಾಗಿ ನೀನು ನಡ್ಕೋ, ಆಜ್ಞೆಗಳನ್ನ ನೀನು ಪಾಲಿಸು. ಆದರೆ ಯವನಸ್ಥ ಎಲ್ಲ ಆಜ್ಞೆಗಳನ್ನು ಚಿಕ್ಕ ವಯಸ್ಸಿನಿಂದ ಕ್ರಮವಾಗಿ ಆತನು ಪಾಲಿಸ್ಕೊಂಡು ಬಂದಿದ್ದಾನೆ. ಆದರೆ ಅವನಲ್ಲಿ ಒಂದು ಕೊರತೆ ಇದೆ ಪ್ರೇರೆ, ಒಂದು ಕೊರತೆ ಇದೆ. ಆ ಕೊರತೆ ಏನಂತ ನೋಡುವಾಗ, ನೀನು ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಯೇಸು ಸ್ವಾಮಿ ಅವನನ್ನು ಗಮನಿಸುವಾಗ ಕಂಡು ಬಂದಂಥ ಒಂದು ವಿಷಯ, ಆತನ ಒಂದು ಜೀವನ ತನ್ನ ಆಸ್ತಿಯ ಮೇಲೆ ಆಶ್ರಯಿತವಾಗಿದೆ, ಆಧಾರಗೊಂಡಿದೆ. ಆತನು ದೇವರ ಆಜ್ಞೆಗಳಿಗೆ ಕ್ರಮವಾಗಿ ನಡ್ಕೊಳ್ತಾ ಇದ್ದಾನೆ. ಆದರೆ ದೇವರಿಗಿಂತ ಹೆಚ್ಚಾಗಿ ತನ್ನ ಒಂದು ಸ್ವತ್ತನ್ನು, ಸಂಪತ್ತನ್ನು ಆತನು ನಂಬಿಕೊಂಡಿದ್ದಾನೆ. ಅದರ ಮೇಲೆ ಅವನು ಭರವಸೆ ಇಟ್ಟಿದ್ದಾನೆ. ಇವತ್ತು ಅನೇಕರು ನಮ್ಮಲ್ಲಿಯೂ ಸಹ ಈ ರೀತಿಯಲ್ಲಿ ಇದ್ದೇವೆ. ಸಭೆಗೆ ಹೋಗ್ತೀವಿ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿತೀವಿ, ಪ್ರಾರ್ಥನೆ ಮಾಡ್ತೀವಿ, ಕಾಣಿಕೆಗಳನ್ನ ಕೊಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ. ಆದರೆ ನಿಜವಾದ ಆತ್ಮಿಕತೆ ನಮ್ಮಲ್ಲಿ ಇದೆಯಾ ಅಂತ ನಾವು ಗಮನಿಸಿದರೆ, ನಮ್ಮ ಆತ್ಮಿಕತೆ ಲೋಕಗಳ ಮೇಲೆ, ಲೋಕದ ವಿಷಯದ ಮೇಲೆ, ಹಣಕಾಸಿನ ಮೇಲೆ, ನಮ್ಮ ದುಡಿಮೆ ಮೇಲೆ, ನಮ್ಮ ಸಂಪತ್ತಿನ ಮೇಲೆ ಆಧಾರಿತವಾಗಿದೆ. ಇಂಥ ಒಂದು ಲೋಕಕ್ಕೆ ಅಂಟಿಕೊಂಡಿರುವಂಥ ಜೀವನ ದೇವರಿಗೆ ಹತ್ತಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಉಜ್ಜೀವನ ಉಂಟಾಗಬೇಕಾದ್ರೆ, ದೇವರ ಆಶೀರ್ವಾದವನ್ನು ನಾವು ಪಡಿಬೇಕಾದ್ರೆ ಈ ಒಂದು ವಿಷಯ ಭಾಳ ಮುಖ್ಯ ಪ್ರಿಯರೇ. ಕ್ರಿಸ್ತನಿಗಿಂತ ಹೆಚ್ಚಾಗಿ ಯಾವುದನ್ನು ನಾವು ಪ್ರೀತಿಸಬಾರ್ದು. ಲೋಕವನ್ನಾಗಲಿ, ಲೋಕದವುಗಳನ್ನು ಇರುವವುಗಳನ್ನಾಗಲಿ ಪ್ರೀತಿಸುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಯಾರು ಲೋಕವನ್ನು
ಲೋಕದಲ್ಲಿರುವಂಥ ವಸ್ತುಗಳನ್ನು, ಲೋಕದ ಆಶೆಯನ್ನು ಹೊಂದಿದ್ದಾರೆ, ಅವರು ಕ್ರಿಸ್ತನಿಗೆ ಯೋಗ್ಯರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ಜೀವನದಲ್ಲಿ ಉಜ್ಜೀವನವನ್ನು ನೋಡುವುದು ಸಹ ಭಾಳ ಕಷ್ಟ. ಅಂಥವರ ಜೀವನ ಸುಧಾರಣೆ ಆಗುವುದು ಸಹ ಭಾಳ ಕಷ್ಟ ಪ್ರಿಯರೇ. ಇವತ್ತು ಈ ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಯೌವನಸ್ಥ ಅಧಿಕಾರಿ ಯೇಸು ಸ್ವಾಮಿ ಬಳಿಗೆ ಬಂದು ನಿತ್ಯ ಜೀವದ ಒಂದು ದಾಹವನ್ನು ಇಟ್ಕೊಂಡು ಅವನು ಕೇಳ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿ ಕೊಟ್ಟಂಥ ಉತ್ತರ ಭಾಳ ಸರಳವಾಗಿತ್ತು, ಸುಲಭವಾಗಿತ್ತು. ಆದರೆ ಅವನಿಗೆ ಭಾಳ ನೋವನ್ನು, ಭಾಳ ವ್ಯಸನವನ್ನು ಉಂಟು ಮಾಡ್ತಂಥ ವಾಕ್ಯ ಹೇಳ್ತು. ನಮ್ಮ ಜೀವಿತಗಳಲ್ಲೂ ಸಹ ಕ್ರಿಸ್ತನ ಮಾರ್ಗ, ಕ್ರಿಸ್ತನ ಹಾದಿ ಭಾಳ ಸರಳವಾಗಿ, ಸುಲಭವಾಗಿ ಕಾಣುತ್ತೆ. ಆದರೆ ಅದನ್ನು ಕೈಗೊಂಡು ನಡೀದೇ ಇದ್ದರೆ ಅದು ವ್ಯಸನವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಇದೇ ಒಂದು ವಾಕ್ಯ ಭಾಗದಲ್ಲಿ ನಾವು ಮುಂದುವರೆದು ನೋಡುವಾಗ 19ನೇ ಅಧ್ಯಾಯ 1-10 ವಚನಗಳಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಈ ವ್ಯಕ್ತಿ ಈ ಐಶ್ವರ್ಯವಂತನಂತೆ ದೇವರ ಆಜ್ಞೆಗಳನ್ನು ಸರಿಯಾಗಿ ಕೈಗೊಂಡು ನಡೆದು ನಿತ್ಯ ಜೀವನ ಹೊಂದಬೇಕಂತ ಒಂದು ಪ್ರಾಮಾಣಿಕವಾದ, ಉತ್ತಮವಾದ ಜೀವಿತವನ್ನು ಜೀವನ ಮಾಡಿದಂಥ ವ್ಯಕ್ತಿ ಅಲ್ಲ. ಬದಲಾಗಿ ಇವನು ಯಾರು? ಲೂಕ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಜಕ್ಕಾಯ ಅನ್ನುವಂಥ ಒಬ್ಬ ವ್ಯಕ್ತಿ. ಪ್ರೇರೆ, ಜಕ್ಕಾಯ ವ್ಯಕ್ತಿ ಸುಂಕ ವಸೂಲಿ ಮಾಡುವಂಥ ಒಂದು ಕೆಲಸ ಮಾಡುವಂಥ ವ್ಯಕ್ತಿ. ಸೊ ಈತನಿಗೆ ಯಹೂದ್ಯನಾಗಿದ್ದರೂ ದೇವರ ಆಜ್ಞೆಗಳ ಅರಿವಿಲ್ಲ, ದೇವರ ಧರ್ಮಶಾಸ್ತ್ರವನ್ನು ಎಂದೂ ಸಹ ಪಾಲಿಸಿದಂಥವನಲ್ಲ. ದೇವರ ಧರ್ಮಶಾಸ್ತ್ರದಲ್ಲಿರುವಂಥ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಇವನಿಗೆ ಯಾವುದೇ ಪರಿಜ್ಞಾನ ಇಲ್ಲ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದ ನೋಡ್ತೀವಿ 3ನೇ ವಚನದಲ್ಲಿ, ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸುವನ್ನು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಇವನು ಸುಂಕದ ವಸೂಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಈ ಸುಂಕವನ್ನು ವಸೂಲಿ ಮಾಡ್ತಕ್ಕಂಥ, ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ, ಅಧಿಕಾರಿಗಳನ್ನ ನಾವು ನೋಡುವಾಗ ಅವರೇನು ಮಾಡ್ತಾರೆ? ಭಾಳಷ್ಟು ಅನ್ಯಾಯವಾಗಿ, ಮೋಸಕರವಾಗಿ ಜನರಿಂದ ಸುಂಕವನ್ನು ವಸೂಲಿ ಮಾಡೋದು ನೋಡ್ತೇವೆ. ಆ ನೇಮಿಸಲ್ಪಟ್ಟಂಥ, ನಿರ್ಧರಿತವಾದಂಥ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಅವ್ರ ಜನರಿಂದ ಬಲವಂತವಾಗಿ ಕಿತ್ತುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಈ ವ್ಯಕ್ತಿಯೂ ಸಹ ಸಮಾಜದಲ್ಲಿ ಯಾವ ಒಳ್ಳೆಯ ಹೆಸರು ಅವನಿಗಿರಲಿಲ್ಲ. ಅವನು ಮೋಸಕರವಾದಂಥ ಜೀವನವನ್ನು, ಅನ್ಯಾಯಕರವಾದಂಥ ಜೀವನವನ್ನು ಮಾಡ್ತಾ ಇದ್ದ. ಜನರಿಂದ ಅನ್ಯಾಯವಾಗಿ ಕಿತ್ಕೊಳ್ಳುವಂಥ ಒಂದು ಜೀವಿತ ಈ ಜಕ್ಕಾಯಂದಾಗಿತ್ತು. ಜನರೆಲ್ಲರೂ ಇವನನ್ನು ಒಂದು ದೂಷಣೆಯ ರೀತಿಯಲ್ಲಿ ನೋಡ್ತಾ ಇದ್ರು. ಈ ಜಕ್ಕಾಯ ಸಮಾಜದಲ್ಲಿ ತಿರಸ್ಕೃತವಾದಂಥವನು, ಬಹಿಷ್ಕೃತವಾದಂಥವನು. ಜನರ ಒಂದು ಮನಸ್ಸಲ್ಲಿ ಒಳ್ಳೆಯ ಅಭಿಪ್ರಾಯ ಇವನ ಮೇಲೆ ಇರಲಿಲ್ಲ ಪ್ರಿಯ. ಆದರೆ ಇಂಥ ವ್ಯಕ್ತಿ ಏನು ಮಾಡ್ತಾನೆ? ಆ ಯೌವನಸ್ಥನ ರೀತಿಯಲ್ಲಿ ಇವನಿಗೂ ಸಹ ಒಂದು ಮನಸ್ಸಲ್ಲಿ ಅಪೇಕ್ಷೆ. ಆ ಯೌವನಸ್ಥ ಏನು ಮಾಡ್ದ? ನಾನು ಯೇಸು ಸ್ವಾಮಿಯನ್ನು ಹೋಗಿ ಭೇಟಿ ಮಾಡಿ ನಿತ್ಯ ಜೀವನ ಮಾರ್ಗ ಕಂಡುಕೊಳ್ಬೇಕಂತ ಅಪೇಕ್ಷೆ ಪಟ್ಟ. ಈ ಜಕ್ಕಾಯ ಸಹ ಯೇಸು ಸ್ವಾಮಿ ಎಂಥವನು, ಹೇಗಿದ್ದಾನೆ ಅಂತ ನೋಡಬೇಕಂತ ಅಪೇಕ್ಷೆ ಪಟ್ಟ. ಇಬ್ಬರಲ್ಲೂ ಭಾಳ ಸಮಾಂತರವಾದಂಥ ಆ ಗುಣಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಬ್ಬನು ದೇವರ ಆಜ್ಞೆಗಳನ್ನ ಚಿಕ್ಕಂದಿನಿಂದ ಕ್ರಮವಾಗಿ ಕೈಗೊಂಡು ನಡೆದಿರುವಂಥ ವ್ಯಕ್ತಿ. ಆದರೆ ಈ ಕಡೆ ಇನ್ನೊಬ್ಬ ದೇವರ ಆಜ್ಞೆಗಳ ಅರಿವಿಲ್ಲದೆ ಜೀವಿಸಿರುವಂಥ ವ್ಯಕ್ತಿ. ಇವರಿಬ್ಬರ ಜೀವನದಲ್ಲಿಯೂ ಯೇಸು ಸ್ವಾಮಿಯನ್ನು ಸಂಧಿಸುವಂಥ ಒಂದು ಪ್ರಮುಖ ಗಳಿಗೆ ಅವ್ರಿಗೆ ಬರುತ್ತೆ. ಒಬ್ಬನು ನೇರವಾಗಿ ಯೇಸು ಸ್ವಾಮಿ ಬಳಿ ಬಂದು ಪ್ರಶ್ನೆ ಕೇಳಿ ತನ್ನ ಒಂದು ಮನಸ್ಸಲ್ಲಿರುವಂಥ ಗೊಂದಲಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಬಯಸ್ತಾ, ಇನ್ನೊಬ್ಬ ಯೇಸು ಸ್ವಾಮಿಯನ್ನು ದೂರದಿಂದ ನೋಡಬೇಕಷ್ಟೇ. ಯೇಸು ಸ್ವಾಮಿ ಎಂಥವನು, ಅವನ ಬಗ್ಗೆ ಭಾಳಷ್ಟು ಕೇಳಿದ್ದೇನೆ, ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡ್ತಾನೆ, ಯೇಸು ಸ್ವಾಮಿ ಮಹತ್ ಕಾರ್ಯಗಳನ್ನ ಮಾಡ್ತಾನೆ, ರೋಗಗಳನ್ನ ಗುಣಪಡಿಸ್ತಾನೆ, ದೆವ್ವಗಳನ್ನ ಓಡಿಸ್ತಾನೆ, ಯೇಸು ಸ್ವಾಮಿ ಅನೇಕ ಸೂಚಕ ಕಾರ್ಯಗಳನ್ನ ಮಾಡುವಂಥ ಪ್ರವಾದಿ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಬೋಧಕ, ಒಳ್ಳೆಯ ಗುರು ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಈಗ ಅದನ್ನು ನೋಡಬೇಕು. ಈ ಅಪೇಕ್ಷೆ ಜಕ್ಕಾಯನಲ್ಲಿ ಬಂದಾಗ ಅವನೇನು ಮಾಡ್ತಾನೆ? ಇದೇ 19ನೇ ಅಧ್ಯಾಯ, ಲೂಕ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನ. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಈ ಜಕ್ಕಾಯ ಜನರ ಗುಂಪಿನಲ್ಲಿ ಭಾಳ ಕುಳ್ಳನಾಗಿದ್ದ. ಜನರು ಸಹ ಏನು ಮಾಡ್ತಾಯಿದ್ರು? ಆ ನೂಕು ನುಗ್ಲಲ್ಲಿ, ಆ ಗುಂಪಿನಲ್ಲಿ ಈ ಜಕ್ಕಾಯನನ್ನು ಕಡೆಗಣಿಸ್ತಾ ಇದ್ದಾರೆ. ಇವನು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಆ ಜನರ ಗುಂಪಿನಲ್ಲಿ, ಜನರ ಸಮೂಹದಲ್ಲಿ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ.
ಅದಕ್ಕೆ ಅವನಿಗೆ ತಟ್ಟನೆ ಒಂದು ಆಲೋಚನೆ ಬಂತು, ಒಂದು ಯೋಚನೆ ಮಾಡ್ತಾನೆ. ಏನು ಆ ಯೋಚನೆ? ಆ ಯೇಸು ಸ್ವಾಮಿ ಬರ್ತಾ ಇರುವಂಥ ದಾರಿಯಲ್ಲಿ ಮುಂದೆ ಹೋಗಿ ಒಂದು ಆಲದ ಮರವನ್ನು ಆತನು ಹತ್ತಿ ಮರದ ಮೇಲೆ ಕೂತ್ಕೊಳ್ತಾನೆ. ಈ ಮಾರ್ಗವಾಗಿ ಯೇಸು ಸ್ವಾಮಿ ಬರುವಾಗ ಮೇಲಿನಿಂದ ಆದರೂ ನಾನು ಯೇಸು ಸ್ವಾಮಿಯನ್ನು ನೋಡಬೇಕು. ಸೊ ಈ ಒಂದು ಆಲೋಚನೆ ಆತನಲ್ಲಿ ಬರುವಾಗ ಆತನ ತಟ್ಟನೆ ಹೋಗಿ ಆ ಒಂದು ಮರವನ್ನು ಹತ್ತಿ ಅಲ್ಲಿ ಕೂತ್ಕೊಳ್ತಾನೆ. ಅದೇ ದಾರಿಯಲ್ಲಿ ಬಂದಂಥ ಯೇಸು ಸ್ವಾಮಿ ಏನು ಮಾಡಿದರು? 5ನೇ ವಚನದಲ್ಲಿ ಹೇಳುತ್ತೆ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇಲ್ಲಿ ನಾವು ನೋಡ್ತೇವೆ, ಈ ಜಕ್ಕಾಯ ಯೇಸು ಸ್ವಾಮಿಯ ಒಂದು ಬರೋಣವನ್ನು ನೋಡಿದಾಗ ಆತನಿಗೆ ಭಾಳ ಸಂತೋಷ ಆಯಿತು. ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ, ಮರದ ಮೇಲೆ ಕೂತು ಯೇಸು ಸ್ವಾಮಿಯನ್ನು ದೃಷ್ಟಿಸ್ತಾ ಇದ್ದಾನೆ. ಆತನಲ್ಲಿ ಅನೇಕ ವಿಧವಾದಂಥ ದೋಷಗಳಿದೆ, ಪಾಪಗಳಿದೆ, ತಪ್ಪುಗಳಿದೆ. ಸಮಾಜದಿಂದ, ಜನರಿಂದ ಅನ್ಯಾಯವಾಗಿ ಸೆಳೆದುಕೊಂಡಂಥ ಹಣ, ಈ ಪಾಪದ ಭಾವನೆ, ಅಪರಾಧದ ಭಾವನೆ ಅವನಲ್ಲಿ ಕಾಡ್ತಾ ಇದೆ. ಆದರೂ ಸಹ ಯೇಸು ಸ್ವಾಮಿಯನ್ನು ನೋಡಬೇಕನ್ನುವಂಥ ಒಂದು ಹಂಬಲ ಈ ಜಕ್ಕಾಯನಲ್ಲಿ ಭಾಳಷ್ಟು ತುಂಬಿಕೊಂಡಿದೆ ಪ್ರೇರೆ. ಯೇಸು ಸ್ವಾಮಿಯನ್ನು ನೋಡ್ತಾನೆ, ಆದರೆ ಭಾಳ ಆಶ್ಚರ್ಯಕರವಾದಂಥ ಘಟನೆ ಜಕ್ಕಾಯನ ಜೀವನದಲ್ಲಿ ಯಾವತ್ತೂ ನಡೀತು. ಏನಂತ ನೋಡ್ತಾ ಇದ್ದೀವಿ? ಈ ಜಕ್ಕಾಯನನ್ನು ನೋಡಿದಂಥ ಸ್ವಾಮಿ ಅವನಿಗೆ ಹೇಳಿದರು, ಜಕ್ಕಾಯನೇ, ನೀನು ತಟ್ಟನೆ ಮರದಿಂದ ಕೆಳಗಡೆ ಇಳಿದು ಬಾ, ಈಗ ನಾನು ನಿನ್ನ ಸಂಗಡ ನಿನ್ನ ಮನೆಗೆ ನಾನು ಬರ್ತೇನೆ. ನಿಜವಾಗಿಯೂ ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಬಹಳ ಸಂತೋಷವನ್ನು ಉಂಟು ಮಾಡುವಂಥ, ಆನಂದವನ್ನು ತರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಕ್ರಿಸ್ತನಿಗೆ ನಮ್ಮೊಳಗೆ, ನಮ್ಮ ಜೀವಿತದೊಳಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು. ಯೇಸು ಸ್ವಾಮಿ ಯಾರು ಪಾಪದಲ್ಲಿದ್ದಾರೆ, ಯಾರು ಅಪರಾಧದ ಮನೋಭಾವದಲ್ಲಿದ್ದಾರೆ, ಯಾರು ಆತ್ಮೀಕವಾಗಿ ಅಭಿವೃದ್ಧಿ ಹೊಂದಲು ಹೆಣಗಾಡ್ತಾ ಇದ್ದಾರೆ, ಯಾರು ಸುಧಾರಣೆ ಹೊಂದಲಿಕ್ಕೆ ಸಾಧ್ಯವಾಗದೆ ಪಾಪದ ಮಧ್ಯದಲ್ಲಿ ಸಿಲ್ಕೊಂಡಿದ್ದಾರೆ, ಇಂಥವರ ಜೀವಿತಕ್ಕೆ ಸ್ವಾಮಿ ಪ್ರವೇಶವನ್ನು ಪಡೀಲಿಕ್ಕೆ ಬಯಸ್ತಾನೆ ಪ್ರಿಯ. ನಾನು ಚಿಕ್ಕಂದಿನಿಂದ ಆಜ್ಞೆಗಳನ್ನ ಕೈಗೊಂಡು ನಡೆದಿದ್ದೇನೆ, ಧರ್ಮಶಾಸ್ತ್ರ ಎಲ್ಲವನ್ನು ನಾವು ಪಾಲನೆ ಮಾಡಿದ್ದೇನೆ, ನನ್ನಲ್ಲಿ ಯಾವುದೇ ತಪ್ಪಿಲ್ಲ, ನನ್ನಲ್ಲಿ ಯಾವುದೇ ಅಪರಾಧ ಇಲ್ಲ, ನನ್ನಲ್ಲಿ ಯಾವುದೇ ದೋಷಗಳಿಲ್ಲ, ನಾನು ನಿತ್ಯ ಜೀವ ಸೇರೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾನು ಮಾಡಿಕೊಂಡು ಜೀವಿಸ್ತಾ ಇದ್ದೇನೆ ಅನ್ನುವಂಥ ವ್ಯಕ್ತಿಯಲ್ಲಿ ಏನಿತ್ತು? ಒಂದು ಕೊರತೆ ಇತ್ತು. ತನ್ನ ಆಸ್ತಿಯ ಮೇಲೆ, ತನ್ನ ಅಪಾರವಾದ ಸಂಪತ್ತಿನ ಮೇಲೆ ಆತನು ಭರವಸೆ ಇಟ್ಟು ಜೀವಿಸ್ತಾ ಇದ್ದ. ಆದರೆ ಈ ಜಕ್ಕಾಯ ಪಾಪದಲ್ಲಿದ್ದಾನೆ, ಆತನಲ್ಲಿ ಅಪರಾಧ ಇದೆ, ದೋಷ ಇದೆ, ಜನರನ್ನು ಅನ್ಯಾಯವಾಗಿ ಕಿತ್ತುಕೊಂಡಂಥ ಹಣ ಇದೆ, ನಿಂದೆಗಳನ್ನು ಅನುಭವಿಸ್ತಾ ಇದ್ದಾನೆ, ಜನರಿಂದ ದೂಷಣೆಯನ್ನು ಸಹಿಸಿಕೊಂಡು ಆ ಪಾಪದಿಂದ ಹೊರಗಡೆ ಬರಲಿಕ್ಕೆ ಮಾರ್ಗ ಕಾಣದೆ ಆತನು ಬಳದು ಹೋಗಿದ್ದಾನೆ. ಇಂಥ ವ್ಯಕ್ತಿಯನ್ನು ಯೇಸು ಸ್ವಾಮಿ ದೃಷ್ಟಿಸಿ ನೋಡುವಾಗ ಆತನಿಗೆ ಒಂದು ಒಳ್ಳೆಯ ಅವಕಾಶವನ್ನು ಸ್ವಾಮಿ ಕೊಡ್ತಾರೆ. ನಾನು ಇವತ್ತು ನಿನ್ನ ಮನೆಗೆ ಬರ್ತೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವ ಸ್ಥಿತಿಯಲ್ಲಿ ನೀವಿದ್ದೀರಿ? ಕೆಲವೊಂದು ಸಾರಿ ನಮ್ಗೆ ಅನ್ನಿಸ್ಬೋದು, ನಮ್ಮ ಆತ್ಮಿಕ ಜೀವಿತ ಯಾಕೆ ಹಿಂಗೆ ಆಗ್ತಾ ಇದೆ? ಪಾಪವನ್ನು ಬಿಟ್ಟು ನಾನು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ, ಕೆಟ್ಟ ಚಟಗಳಲ್ಲಿ ನಾನು ಇದ್ದೇನೆ, ಹಲವಾರು ಚಟಗಳನ್ನ ಬಿಟ್ಟು ನಾನು ಯಾಕೆ ಆ ಒಂದು ಚಟಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಇಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರೋದಾದರೆ ನಿಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನ ಕೊಡ್ರಿ. ಕ್ರಿಸ್ತನನ್ನು ನಿಮ್ಮ ಹೃದಯಕ್ಕೆ ಕ್ರಿಸ್ತನ ಬರೋಣವನ್ನು ನಿಮ್ಮ ಹೃದಯದಲ್ಲಿ ನೀವು ಮಾಡ್ಕೊಳ್ರಿ. ಯಾವಾಗ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಪ್ರವೇಶವನ್ನು ಪಡಿತಾನೆ, ನಿಮ್ಮ ಜೀವಿತ ಆಶೀರ್ವದಿಸಲ್ಪಡತ್ತೆ. ನಾವು ವಾಕ್ಯದಲ್ಲಿ ಮುಂದುವರೆದು ನೋಡ್ತೇವೆ, ಯೇಸು ಸ್ವಾಮಿ ನೀನು ತಟ್ಟನೆ ಇವತ್ತು ಬಾ, ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಈತನೇನು ಮಾಡ್ದ? ಭಾಳ ಸಂತೋಷದಿಂದ ಸ್ವಾಮಿಯನ್ನು ಸೇರಿಸ್ಕೊಂಡ. 7ನೇ ವಚನ ಹೇಳುತ್ತೆ, ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಜಕ್ಕಾಯನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯ ಬರೋಣ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡ್ತು. ಆತನ ಜೀವಿತದಲ್ಲಿ ಏನಾಯಿತು? ಬಹಳಷ್ಟು ಉನ್ನತವಾದಂಥ ಒಂದು ಮಾರ್ಪಾಡು. ಆತನು ಪಾಪ ಮಾಡಿದ್ದ, ಪಾಪಿಯಾಗಿದ್ದ, ಜನರನ್ನ ಅನ್ಯಾಯವಾಗಿ ಸುಂಕವನ್ನು ವಸೂಲಿ ಮಾಡಿದ್ದ, ಹಣವನ್ನು ಗಳಿಸಿದ್ದ, ಶ್ರೀಮಂತನಾಗಿದ್ದ. ಆದರೆ ಆತನಲ್ಲಿ ಒಳ್ಳೆಯತನ ಇರಲಿಲ್ಲ. ಯಾಕೆ? ಯೇಸು ಸ್ವಾಮಿಯ ಒಂದು ಆಗಮನ ಅವನ ಜೀವನಕ್ಕೆ ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಈ ಹೊತ್ತು ಜಕ್ಕಾಯನ ಜೀವನ
ಧನ್ಯತೆಯನ್ನು ಕಾಣುತ್ತೆ ಪ್ರಿಯರೇ. ಯಾಕೆ ಅಂತ ಹೇಳಿದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ನಾನು ನಿನ್ನ ಮನೆಗೆ ಬಂದು ನಿನ್ನ ಸಂಗಡ ನಾನೇನು ಮಾಡ್ತೀನಿ, ಊಟ ಮಾಡ್ತೀನಿ, ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ತೇನೆ. ತಕ್ಷಣ ಈ ಜಕ್ಕಾಯನ ಜೀವನ ಒಂದು ಬದಲಾವಣೆಯ ಪಥವನ್ನು ನೋಡ್ತದೆ. ಅವನು ದೇವರ ಮುಂದೆ ಅರಿಕೆ ಮಾಡಿದ, ಸ್ವಾಮಿ ನಾನು ಯಾರಿಂದ ಏನಾದರೂ ಅನ್ಯಾಯವಾಗಿ ನಾನು ಎಳ್ಕೊಂಡಿದ್ದೆ ಆದರೆ 4% ನಾನು ಕೊಡ್ತೇನೆ, ಆಸ್ತಿಯಲ್ಲಿ ಅರ್ಧವನ್ನು ನಾನು ಬಡವರಿಗೆ ಕೊಡ್ತೇನೆ. ನೋಡ್ರಿ, ಈ ಜಕ್ಕಾಯನಿಗೂ ಆ ಯವನಸ್ಥನಾದಂಥ ಶ್ರೀಮಂತ ವ್ಯಕ್ತಿಗೂ ಇರುವಂಥ ವ್ಯತ್ಯಾಸ ನೋಡ್ರಿ. ಯೇಸು ಸ್ವಾಮಿಯನ್ನು ಸಂಧಿಸುವಾಗ ತಾನಾಗಿ ತಾನೇ ಆತನ ಮನಸ್ಸಲ್ಲಿ ಅನ್ಯಾಯದ ಅರಿವು, ಪಾಪದ ಅರಿವು, ಬಡವರಿಗೆ ಕೊಡುವುದರ ಒಂದು ಅರಿವು ಅವನಲ್ಲಿ ಉಂಟಾಗ್ತಾ ಇದೆ. ಆದರೆ ಇಲ್ಲಿ ಯವನಸ್ಥ ಶ್ರೀಮಂತ ಯೇಸು ಸ್ವಾಮಿ ಹೇಳಿದರು, ನಿನ್ನ ಆಸ್ತಿಯನ್ನು ಮಾರಿ ನೀನು ಬಡವರಿಗೆ ಕೊಡು ಅಂತ ಹೇಳುವಾಗಲೂ ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಯಾರಿಲ್ಲ. ನಿತ್ಯ ಜೀವದ ಒಂದು ಮಾರ್ಗ ತಿಳ್ಕೊಂಡ ಅವನು, ಗೊತ್ತಾಯ್ತು ಅವನಿಗೆ ನನ್ನಲ್ಲಿ ಏನು ಕೊರತೆ ಇದೆ, ದೇವರು ಇಟ್ಟಿರುವಂಥ ಆ ನಿತ್ಯ ಜೀವದ ಆಶೀರ್ವಾದವನ್ನು ಹೊಂದೋದಕ್ಕೆ ನನ್ನಲ್ಲಿ ಕೊರತೆಯಾದದ್ದೇನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಪಡೆಯುವಂಥ ಒಂದು ನಿಟ್ಟಿನಲ್ಲಿ ಅವನು ಯೋಚನೆ ಮಾಡಲಿಲ್ಲ. ಭಾಳ ವ್ಯಸನದಿಂದ, ದುಃಖದಿಂದ ಯೇಸು ಸ್ವಾಮಿಯನ್ನು ಬಿಟ್ಟು ದೂರ ಹೋಗ್ತಾನೆ. ಇಲ್ಲಿ ಜಕ್ಕಾಯ ಯೇಸು ಸ್ವಾಮಿಯನ್ನು ಸಂಧಿಸ್ತಾನೆ. ಯೇಸು ಸ್ವಾಮಿ ಅವನಿಗೆ ಏನೂ ಹೇಳಿಲ್ಲ, ನಿನ್ನ ಆಸ್ತಿಯನ್ನು ಮಾರು, ಬಡವರಿಗೆ ಕೊಡು, ಅನ್ಯಾಯವಾಗಿ ನೀನು ಸುಲ್ಕೊಂಡಿರ್ತಕ್ಕಂಥದ್ದು ಏನಿದೆ ಅದನ್ನು ನೀನು ಮತ್ತೆ ಅವರಿಗೆ 4 ವರ್ಷ ಹಿಂದಕ್ಕೆ ಕೊಡು. ಸ್ವಾಮಿ ಏನು ಹೇಳಿಲ್ಲ. ಆದರೆ ಅವನಲ್ಲಿ ಸ್ವತಃ ಒಂದು ಪರಿಶೋಧನೆ ಅವನಲ್ಲಿ ಬರ್ತಾ ಇದೆ. ಅವನ ಜೀವನ ಅವನ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಏನು ನಾನು ತಪ್ಪು ಮಾಡಿದ್ದೇನೆ, ಯಾರಿಗೆ ನಾನು ಅನ್ಯಾಯವಾಗಿ ಮೋಸ ಮಾಡಿದ್ದೇನೆ, ಯಾರಿಂದ ನಾನು ಎಳ್ಕೊಂಡಿದ್ದೇನೆ. ತಕ್ಷಣ ಅವನೇನು ಮಾಡ್ತಾನೆ, ದೇವರ ಮುಂದೆ ಅರಿಕೆ ಮಾಡ್ತಾ ಇದ್ದಾನೆ, ಸ್ವಾಮಿ ನನ್ನದಿರುವಂಥ ಆಸ್ತಿಯನ್ನು ಮಾರಿ ಬಡವರಿಗೆ ನಾನು ಕೊಡ್ತೇನೆ, ಯಾರಿಂದ ಅನ್ಯಾಯವಾಗಿ ನಾನು ತೆಗೆದುಕೊಂಡಿದ್ದಾನೋ 4% ಕೊಡ್ತೇನೆ. ನಿಜವಾಗಿ ದೇವರ ಮಕ್ಕಳಂತ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರುವಾಗ, ಕ್ರಿಸ್ತನು ನಮ್ಮೊಳಗಡೆ ಪ್ರವೇಶ ಮಾಡುವಾಗ ಇಂಥ ಅರಿಕೆ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಪಾಪದ ಅರಿವು ಉಂಟಾಗಬೇಕು. ಕ್ರಿಸ್ತನಿಗೆ ನಾವು ನಮ್ಮ ತಪ್ಪುಗಳನ್ನು, ನಮ್ಮ ದೋಷಗಳನ್ನ ಅರಿಕೆ ಮಾಡಬೇಕು. ಅದು ತಾನೇ ನಿಜವಾದಂಥ ಒಂದು ಉಜ್ಜೀವನ, ನಿಜವಾದಂಥ ಒಂದು ಸುಧಾರಣೆ. ಈ ಜಕ್ಕಾಯ ಈ ರೀತಿಯಾಗಿ ಮಾಡಿದಾಗ ಏನಾಯಿತು, 9ನೇ ವಚನ ಹೇಳುತ್ತೆ, ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಯಾವಾಗ ಈ ಮಾತನ್ನು ಸ್ವಾಮಿ ಕೇಳಿದ್ರೋ, ಸ್ವಾಮಿ ಆ ಕ್ಷಣವೇ ಜಕ್ಕಾಯನಿಗೆ, ಆತನ ಮನೆಗೆ ರಕ್ಷಣೆಯನ್ನು ಸ್ವಾಮಿ ಕೊಡ್ತಾ ಇದ್ದಾನೆ, ಆಶೀರ್ವಾದವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ, ಉಜ್ಜೀವನವನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ಆತನ ಜೀವನ ಸುಧಾರಣೆ ಆ ಸಮಯದ ಸುಧಾರಣೆ ಆಯಿತು ಪ್ರಿಯರೇ. ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಸಹ ದೇವರ ಆಶೀರ್ವಾದ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ ನಾವು ಹೊಂದಬೇಕಂತ ಹೇಳಿದರೆ ಸ್ವಾಮಿಯನ್ನು ಹಿಂಬಾಲಿಸೋದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಚರ್ಚಿಗೆ ಬರ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದ್ದೀವಿ, ವಾಕ್ಯ ಕೇಳ್ತಾ ಇದ್ದೀವಿ, ಅಷ್ಟು ಮಾತ್ರ ಸಾಕಾಗೋದಿಲ್ಲ. ನಮ್ಮಲ್ಲಿ ಏನು ತಪ್ಪಿದೆ, ಏನು ಪಾಪ ಇದೆ, ಏನು ಅಪರಾಧ ಇದೆ, ಆ ಅರಿವು ನಮ್ಮಲ್ಲಿ ಬರಬೇಕು. ಇಂಥ ಅರಿವನ್ನು ನಾವು ಉಂಟು ಮಾಡಿಕೊಂಡು ನಮ್ಮ ಪಾಪಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಸ್ವಾಮಿಯಿಂದ ರಕ್ಷಣೆಯನ್ನು ಹೊಂದೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.